ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಲೆಗೆ ನೀರು ಹರಿಸಲು ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ರೈತರಿಂದ ಬಾರುಕೋಲು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡುತ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಹಾಗೂ ಜಿಲ್ಲೆಯ ಶಾಸಕರ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಕೂಡಲೇ ನಾಲೆಗಳಿಗೆ ನೀರು ಹರಿಸಿ ಅಂತ ಹೇಳಿ ರೈತರು ಆಗ್ರಹಿಸುತ್ತಿದ್ದಾರೆ. ಭೂಮಿ ತಾಯಿ ಹೋರಾಟ ಸಮಿತಿಯ ಹೋರಾಟಗಾರರಿಂದ ಈ ರೀತಿಯಾದಂತಹ ಪ್ರತಿಭಟನೆ ನಡೀತಾ ಇರುವಂತದ್ದು. ರೈತ ಹೋರಾಟಗಾರರಾದಂಥ ನಂಜುಂಡೇಗೌಡ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಅವರು ಎಲ್ಲಿ ನೀರು ಬಿಡ್ತಾ ಇದ್ರು ಅಂತ ರೈತರು ಧ್ವನಿ ಎತ್ತದ ಮೇಲೆ ನೀರು ನಿಲ್ಸವ್ರೆ ಅಂತ ಹೇಳಿದ್ರೆ ಕದ್ದು ಮುಚ್ಚಿ ನೀರು ಬಿಡುವಂತ ಹುನ್ನಾರ ಮಾಡ್ತಾ ಇದ್ದಾರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಸೇರಿದಂಗೆ ಎಲ್ಲ ರೈತ ವಿರೋಧಿಗಳು ತಕ್ಷಣ ನೀರು ಬಿಡುಗಡೆ ಆಗ್ಬೇಕು. 100 ಎಕರೆ ಅಲ್ಲ 1000 ಎಕರೆ ಕಬ್ಬು ಬೆಳೆದವ್ರೆ, 1000 ಕೋಟಿ ನಷ್ಟ ಆಗುತ್ತೆ. ಈ ನಷ್ಟ ತುಂಬಿಕೊಡುವಂತ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ರೈತರಿಗೆ ಪರೋಕ್ಷವಾಗಿ ವಿಷ ಕೊಡ್ತಾ ಇದೆ. ಬೆಂಗಳೂರು ಕುಡಿಯೋ ನೀರಿಗೆ ಅಂತಾರೆ, ಕುಡಿಯೋ ನೀರು ಕೊಡಿ ಬೇಡ ಅಂತ ಹೇಳಲ್ಲ. ಆದ್ರೆ ಕನ್ನಂಬಾಡಿ ಕಟ್ಟೆ ಕಟ್ಟುದು ಬೆಂಗಳೂರು ಒಂದಕ್ಕೆ ಕುಡಿಯೋ ನೀರಿಗಲ್ಲ. ನಮ್ ಜಿಲ್ಲಾಧಿಕಾರಿ ಕುಡಿಯೋ ನೀರು ಇಟ್ಕೋಬೇಕು ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿ ಆಗ್ಲಿ ಈ ಆಡಳಿತ ವ್ಯವಸ್ಥೆಯವರು ಯಾರು ಕನ್ನಂಬಾಡಿ ಕಟ್ಟೆ ಮೈಸೂರು ಮಹಾರಾಜರು ಕಟ್ಟಿದಾಗ ಮಂಡ್ಯದ ರೈತರಿಗೆ ಕೃಷಿಗೆ ಅಂತ ಮಾಡಿದಂತದ್ದು ಕನಿಷ್ಠ ಇಲ್ಲ. ಆ ಕಾರಣಕ್ಕೆ ಹೇಳುತ್ತದು